ವೆಲ್ಕಮ್ ಬ್ಯಾಕ್. ಮಹಿಳೆಯನ್ನ ವಂಚಿಸಿದಂತಹ ಕಳ್ಳರನ್ನ ಹೆಡೆಮುರಿ ಕಟ್ಟಿದ್ದಾರೆ ಹಾರೋಗೇರಿ ಪೊಲೀಸರು. ಕುತ್ತಿಗೆಯಲ್ಲಿದ್ದಂತಹ ಚಿನ್ನದ ಸರವನ್ನ ಎಗರಿಸಿ ಪರಾರಿಯಾಗಿರ್ತಾರೆ. ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬಸ್ನಲ್ಲಿ ನೋಡಿ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಮಹಿಳೆಯ ಮಾಂಗಲ್ಯ ಸರವನ್ನ ಎಗರಿಸಿರ್ತಾರೆ. ಎರಡು ಪ್ರತ್ಯೇಕವಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಕಳ್ಳರನ್ನ ಬಂಧಿಸುವಲ್ಲಿ ಹಾರೋಗೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಡಕಲ್ ಗ್ರಾಮದ ರುಕ್ಷ್ಮವ್ವ ಕಾಂಬಳೆ ಎಂಬುವವರಿಗೆ ಬ್ಯಾಂಕ್ ಖಾತೆಗೆ 40,000 ರೂಪಾಯಿ ಹಣ ಜಮೆಯಾಗಿರುತ್ತೆ. ಅಳಗಾವಾಡಿಗೆ ಬ್ಯಾಂಕ್ಗೆ ಹೋಗಿ ತೆಗೆದುಕೊಂಡು ಹೋಗೋದಾಗಿ ವ್ಯಕ್ತಿಯನ್ನ ನಂಬಿಸಿರ್ತಾರೆ. ನಂತರ ಹಿಡಕಲ್ ಹೊರವಲಯದವರೆಗೆ ಕರೆದುಕೊಂಡು ಹೋಗಿರ್ತಾರೆ ಮಹಿಳೆ. ಕೊರಳಲ್ಲಿ ಇದ್ದಂತಹ ಚಿನ್ನದ ಬೊರಮಾಳ ಸರ ತೆಗೆದುಕೊಡು, ಅದು ಇದ್ರೆ ಹಣ ಸಿಗೋದಿಲ್ಲ ಅಂತ ಹೇಳಿ ನಂಬಿಸಿ ಚಿನ್ನವನ್ನ ಎಗರಿಸಿ ಆರೋಪಿ ಪರಾರಿಯಾಗಿರ್ತಾನೆ. ಈ ಕುರಿತಾಗಿ ಮಹಿಳೆ ಜೂನ್ 1ನೇ ತಾರೀಕು ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿರ್ತಾಳೆ. ಈ ಕುರಿತಾಗಿ ತನಿಖೆಯನ್ನ ಕೈಗೊಂಡಿದ್ದಂತಹ ಪೊಲೀಸರು ಕೊಲ್ಲಾಪುರ ಮೂಲದ ದಸ್ತಗಿರಿ ಶೇಖ್ ಎಂಬಾತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಆರೋಪಿತ ಈ ಹಿಂದೆ 8 ಕಡೆಗಳಲ್ಲಿ ವಂಚನೆಯನ್ನ ಮಾಡಿದ್ದು ಬೆಳಕಿಗೆ ಬಂದಿದೆ. ಆರೋಪಿಯಿಂದ 7 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾರೋಗೇರಿ ಪೊಲೀಸ್ ಠಾಣೆಯ ಸಿಪಿಐ ರತನ್ ಕುಮಾರ್ ಜೀರಾಗ್ಯಾಳ ನೇತೃತ್ವದಲ್ಲಿ ಪಿಎಸ್ಐ ಮಾಳಪ್ಪ ಪೂಜಾರಿ, ಶಿವಾನಂದ ಕಾರಜೋಳ, ಸಿಬ್ಬಂದಿಗಳಾದಂತಹ ಬಿಎಲ್ ಹೊಸಟ್ಟಿ, ರಮೇಶ ಮುಂದಿನಮನಿ, ಎಎಸ್ ಶಾಂಟಗೆ, ಎಚ್ಆರ್ ಅಂಬಿ, ಪಿಎಂ ಸಪ್ತಸಾಗರ, ವಿನೋದ ಠಕ್ಕಣ್ಣನವರ್ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ ಶಹಾಪುರ ನಿವಾಸಿ ಪದ್ಮಾವತಿ ಕುಡಿಚಿ ಎಂಬುವರು ಕಳೆದ ವರ್ಷ ಅಕ್ಟೋಬರ್ 16ರಂದು ಹಾರೋಗೇರಿ ಮಾರ್ಗವಾಗಿ ಸರ್ಕಾರಿ ಬಸ್ನಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ಚಿನ್ನದ ತಾಳಿ ಕಳುವಾಗಿರುತ್ತೆ ಅಂತ ಹೇಳಿ ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿರ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕೋಡಿ ಮೂಲ ಕುಶಪ್ಪ ತಳವಾರ ಅನ್ನುವಂತಹ ಆರೋಪಿಯನ್ನು ಬಂಧಿಸಿ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಎರಡೂ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಬ್ಬಂದಿಗಳು. ಇವರ ಕಾರ್ಯಕ್ಕೆ ಬೆಳಗಾವಿ ಎಸ್ಪಿ ಭೀಮಾಶಂಕರ ಗುಳೇದ್, ಹೆಚ್ಚುವರಿ ಎಸ್ಪಿ ಶ್ರುತಿ ಎನ್ಎಸ್ ಹಾಗೂ ಅಥಣಿ ಉಪವಿಭಾಗ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯನ್ನ ವಂಚಿಸಿದಂತಹ ಕಳ್ಳರನ್ನ ಎಡೆಹುರಿ ಕಟ್ಟಿದ್ದಾರೆ ನೋಡಿ. ಒಂದೇ ಕೇಸ್ ಅಲ್ಲ, ಹಲವು ಕೇಸ್ ಸಂಬಂಧವಾಗಿ ಈಗಾಗಲೇ ಪೊಲೀಸರು ಹಿಡಿದಿದ್ದಾರೆ. ಅವರನ್ನ ಎಡೆಹುರಿ ಕಟ್ಟಿದ್ದಾರೆ ಕಳ್ಳರನ್ನ. ಕುತ್ತಿಗೆಯಲ್ಲಿದ್ದಂತಹ ಚಿನ್ನದ ಸರವನ್ನ ಎಗರಿಸಿ ಪರಾರಿಯಾಗಿರುವಂತಹ ಪ್ರಕರಣ ಒಂದು ಕಡೆ ಆದ್ರೆ, ಏನು ಬಸ್ನಲ್ಲಿ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಮಹಿಳೆಯ ಮಾಂಗಲ್ಯ ಸರವನ್ನ ಎಗರಿಸಿದಂತಹ 2 ಪ್ರತ್ಯೇಕವಾದಂತಹ ಪ್ರಕರಣ ಸಂಬಂಧವಾಗಿ ಇಬ್ಬರು ಕಳ್ಳರನ್ನ ಬಂಧಿಸಿದ್ದಾರೆ ಹಾರೋಗೇರಿ ಪೊಲೀಸರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಡಕಲ್ ಗ್ರಾಮದ ರುಕ್ಷ್ಮವ್ವ ಕಾಂಬಳೆ ಎಂಬುವರಿಗೆ ನಿನ್ನ ಬ್ಯಾಂಕ್ ಖಾತೆಗೆ 40,000 ರೂಪಾಯಿ ಹಣ ಜಮೆಯಾಗಿದ್ದು ಅಳಗಾವಾಡಿಗೆ ಬ್ಯಾಂಕ್ಗೆ ಹೋಗಿ ತೆಗೆದುಕೊಳ್ಳುವುದಾಗಿ ವ್ಯಕ್ತಿ ನಂಬಿಸಿರ್ತಾನೆ. ನಂತರ ಹಿಡಕಲ್ ಹೊರವಲಯದವರೆಗೆ ಕರೆದುಕೊಂಡು ಬರಲಾಗಿರುತ್ತೆ. ಇನ್ನು ಮಹಿಳೆಯ ಕೊರಳಲ್ಲಿ ಇದ್ದಂತಹ ಚಿನ್ನದ ಬೊರಮಾಳ ಸರ ತೆಗೆದುಕೊಡು ಅಂತ ಹೇಳಿ ಅದಿದ್ರೆ ಹಣ ಸಿಗೋದಿಲ್ಲ ಅಂತ ಹೇಳಿ ನಂಬಿಸಿ ಚಿನ್ನವನ್ನ ಹೆಗರಿಸಿ ಆರೋಪಿ ಪರಾರಿಯಾಗಿರ್ತಾನೆ ನೋಡಿ. ಚಿನ್ನವನ್ನ ನೋಡಿ, ಅಲ್ಲಿ ಬ್ಯಾಂಕಲ್ಲಿ ಅಕೌಂಟಲ್ಲಿ ದುಡ್ಡು ತಗೊಳಕು, ಈ ಚಿನ್ನದ ಸಾಗರಕ್ಕೂ ನೋಡಿ ಎಲ್ಲಿಂದ ಎಲ್ಲಿಗೂ ಪಾಪ ಚಿನ್ನದ ಸರವನ್ನ ಹೆಗರಿಸ್ಕೊಂಡು ಹೋಗಿರ್ತಾನೆ ಆರೋಪಿ. ಈ ಕುರಿತಾಗಿ ಮಹಿಳೆ ಜೂನ್ 1ನೇ ತಾರೀಕು ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲಿಸಿದ್ದಾಳೆ. ಸೊ ತನಿಖೆಯನ್ನ ಕೈಗೊಂಡಿದ್ದಂತಹ ಪೊಲೀಸರು ಕೊಲ್ಲಾಪುರ ಮೂಲದ ದಸ್ತಗಿರಿ ಶೇಖ್ ಎಂಬಾತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಇನ್ನು ಆರೋಪಿತ ಈ ಹಿಂದೆ 8 ಕಡೆಗಳಲ್ಲಿ ವಂಚನೆ ಮಾಡಿರುವುದು ಕೂಡ ಬೆಳಕಿಗೆ ಬಂದಿರುತ್ತೆ. ಸರಿಯಾಗಿ ರೂಪದಾಗ ಗೊತ್ತಾಗುತ್ತೆ ಇನ್ನು ಎಲ್ಲೆಲ್ಲಿ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಹೇಳಿ. ಆರೋಪಿಯಿಂದ 7 ಲಕ್ಷ ಮೌಲ್ಯದ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಹಾರೋಗೇರಿ ಪೊಲೀಸ್ ಠಾಣೆಯ ಸಿಪಿಐ ರತನ್ ಕುಮಾರ್ ಜೀರಾಗ್ಯಾಳ ನೇತೃತ್ವದಲ್ಲಿ ಪಿಎಸ್ಐಗಳಾದಂತಹ ಮಾಳಪ್ಪ ಪೂಜಾರಿ, ಶಿವಾನಂದ ಕಾರಜೋಳ, ಸಿಬ್ಬಂದಿಗಳಾದಂತಹ ಬಿಎಲ್ ಹೊಸಟ್ಟಿ, ರಮೇಶ ಮುಂದಿನಮನಿ, ಎಸ್ ಶಾಂಟಗೆ, ಎಚ್ಆರ್ ಅಂಬಿ, ಪಿಎಂ ಸಪ್ತಸಾಗರ, ವಿನೋದ ಠಕ್ಕಣ್ಣನವರ್ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ ಶಹಾಪುರ ನಿವಾಸಿ ಪದ್ಮಾವತಿ ಕುಡಚಿ ಎಂಬುವರು ಕಳೆದ ವರ್ಷ ಅಕ್ಟೋಬರ್ 16ನೇ ತಾರೀಕು ಹಾರೋಗೇರಿ ಮಾರ್ಗವಾಗಿ ಸರ್ಕಾರಿ ಬಸ್ನಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ಚಿನ್ನದ ತಾಳಿ ಕಳುವಾಗಿರುತ್ತೆ. ಸೊ ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಅವರು ಕೂಡ ಪ್ರಕರಣವನ್ನು ದಾಖಲಿಸಿರ್ತಾರೆ. ಈ ಪ್ರಕರಣ ಸಂಬಂಧವಾಗಿ ಚಿಕ್ಕೋಡಿ ಮೂಲ ಕುಶಪ್ಪ ತಳವಾರ ಅನ್ನುವಂತಹ ಆರೋಪಿಯನ್ನ ಬಂಧಿಸಿ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಎರಡೂ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ
ಈಗಾಗಲೇ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ.